ನೀವ್ ಪ್ರೇಮಮ್ಮ ತಾನೆ? ನಾನ್ ಯಾರು ಗೊತ್ತಾಯ್ತಾ? ಅದೇ ನಿಮ್ ವಠಾರದಲ್ಲಿ 15 ವರ್ಷದ ಹಿಂದೆ ರಶ್ಮಿ ಅಂತ. ನಾನೇದು ಏನಮ್ಮ ಇಲ್ಲಿ? ಸರಿ ಬನ್ನಿ ಕುತ್ಕೊಳ್ಳಿ, ಬನ್ನಿ ಬನ್ನಿ ಕುತ್ಕೊಳ್ಳಿ. ಎಲ್ಲ ಹೊರಗಡೆ ಹೋಗ್ತಾ ಇದ್ರಾ? ಓಕೆ. ಮತ್ತೆ ಎಲ್ರು ಹೇಗಿದ್ದಾರೆ ಮನೇಲಿ? ಎಲ್ಗ್ ಹೋಗ್ಬೇಕಿತ್ತು? ಸರಿ, ನನ್ಗೆ ಗೊತ್ತಿರೋ ಒಂದು ಹಾಸ್ಪಿಟಲ್ ಇದೆ, ನಾನು ಕರ್ಕೊಂಡು ಹೋಗ್ತೀನಿ, ಬರ್ತೀರಾ? ಸರಿ ಕಣಮ್ಮ, ಆಯ್ತು ಹೋಗೋಣ. ಕೆಮ್ಮು ಇದೆಯಾ? ಮತ್ತೆ ನಿಮ್ ಮಕ್ಳು ಎಲ್ಲ ಚೆನ್ನಾಗಿದಾರಾ? ಅವ್ರು ಏನಂದ್ರೆ ಇಂಜೆಕ್ಷನ್ ಮತ್ತೆ ಇದು ಸರ್ಜರಿ ಎಲ್ಲ ಮಾಡಲ್ಲ, ಬರೀ ಮೆಡಿಸಿನ್ ಕೊಟ್ಬಿಟ್ಟು ಸರಿ ಮಾಡ್ತಾರೆ. ಸೊ ಇವತ್ತು ನಾನು ಇವ್ರನ್ನ ಕರ್ಕೊಂಡ್ ಬಂದಿದ್ದೆ ಪೇನ್ ಕ್ಯೂರ್ ಕ್ಲಿನಿಕ್. ಬರ್ತಿದ ಹಾಗೇನೆ ನಾವಿಲ್ಲಿ ಫಾರ್ಮ್ ನ ಫಿಲ್ ಮಾಡಿದ್ವಿ. ಕನ್ಸಲ್ಟೇಷನ್ಗೋಸ್ಕರ ಡಾಕ್ಟರ್ ಹತ್ರ ಬಂದ್ವಿ. ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ 75 ಜನರಲಿ ಈ ಏಜ್ ಗೆ ಸರ್ಜರಿ ಮಾಡಿದ್ರು ರಿಸ್ಕ್ ಇರುತ್ತೆ. ಸಮ್ ಟೈಮ್ಸ್ ಪರ್ಮನೆಂಟ್ ಪ್ಯಾರಲೈಸಿಸ್ ಆಗೋ ರಿಸ್ಕ್ ಇರುತ್ತೆ. ಈ ನರಗಳು ಪ್ರಾಬ್ಲಮ್ ಇರ್ತಾವೆ, ಏಜ್ ರಿಲೇಟೆಡ್ ಆಗಬಹುದು. ಆಸ್ಟಿಯೋಪೊರೋಸಿಸ್ ಅಂತೀವಿ, ಅವಾಗ ಬೋನ್ ವೀಕ್ ಇರುತ್ತೆ. ಹಾಗಾಗಿ ಇಂಥ ಸ್ಟೇಜ್ ಅಲ್ಲಿ ಸರ್ಜರಿ ಇವ್ರಿಗೆ ಮಾಡಿದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ಬೆನಿಫಿಟ್ಸ್ ಗಿಂತ. ಅದಕ್ಕಿಂತ ಬೆಟರ್ ಟ್ಯಾಬ್ಲೆಟ್ ಲಿಂದ ವಾಸಿ ಆಗ್ತಾರೆ. ಸ್ಪಾಂಡಲೈಸಿಸ್ ಅಂತೀವಿ. ಅಂಡ್ ಕೆನಾಲ್ ಇರುತ್ತೆ, ಇದ್ರೊಳಗಿಂದ ಈ ನರಗಳು ಎಲ್ಲೋ ಕಲರ್ ಹೋಗ್ತಾ ಇದಾವಲ್ಲ, ಇದು ವೀಕ್ ಆಗಿರ್ತವೆ ಏಜ್ ರಿಲೇಟೆಡ್. ಅಂಡ್ ಬೋನ್ಗೆ ಸಸ್ಪೆನ್ಷನ್ ಗತೆ ಇರುತ್ತೆ, ಇದು ಕಾರ್ಟಿಲೇಜ್ ಅದು ವೀಕ್ ಆಗಿರುತ್ತೆ ಏಜ್ ರಿಲೇಟೆಡ್. ಹಾಗಾಗಿ ಅವ್ರಿಗೆ ನೋವು ಬರ್ತಾ ಇರುತ್ತೆ. ಆದ್ರೆ ಟ್ಯಾಬ್ಲೆಟ್ಸ್ ನೀವೇ ಕೇಳಿಸ್ಕೊಂಡ್ರಲ್ಲ, ಈ ಡಾಕ್ಟರ್ ಯಾವುದೇ ರೀತಿಯಾದ ಸರ್ಜರಿ ಮಾಡಲ್ಲ, ಹಾಗೆ ಇಂಜೆಕ್ಷನ್ ಕೂಡ ಕೊಡಲ್ಲ. ಮೆಡಿಸಿನ್ ಹಾಗೂ ಫುಡ್ ಇಂದ ಇವ್ರು ಟ್ರೀಟ್ಮೆಂಟ್ ಮಾಡ್ತಾರೆ. ಹಾಗೆ ಇವ್ರ ಹತ್ರ 99 ರೂಪೀಸ್ ಸಬ್ಸ್ಕ್ರಿಪ್ಷನ್ ಪರ್ ಇಯರ್ ತಗೊಂಡ್ರೆ ಎಲ್ಲಾ ಮೆಡಿಸಿನ್ ಮೇಲೂ 30% ಡಿಸ್ಕೌಂಟ್ ಕೊಡ್ತಾರೆ. ಹಾಗೆ 50 ಇಯರ್ಸ್ ಮೇಲ್ಪಟ್ಟವ್ರಿಗೆ 50% ಆಫರ್ ಕೊಡ್ತಾರೆ. ಆಲ್ ಓವರ್ ಇಂಡಿಯಾ ಡೆಲಿವರಿ ಇರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾ? ಹಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ. ಬೆನ್ನು ನೋವು, ಕುತ್ತಿಗೆ ನೋವು, ಮೊಣಕಾಲು ನೋವು ಅಥವಾ ನರಗಳ ನೋವಿದ್ಯಾ? ದಿನನಿತ್ಯದ ಜೀವನವನ್ನೇ ಕಷ್ಟವಾಗಿಸ್ತಿದ್ಯಾ? ನಿಮ್ ಜೀವನ ಮತ್ತೆ ನಗುವಿನಿಂದ ತುಂಬಿರಬೇಕು, ನೋವಿನಿಂದಲ್ಲ. ಹಾಗಾಗಿ ನೀವು ಬರಬೇಕಾಗಿರೋದು ಪೇನ್ ಕ್ಯೂರ್ ಕ್ಲಿನಿಕ್ ಗೆ.